ದರ್ಶನ್ ರವರನ್ನ ಆಚೆ ತರೋದಕ್ಕೆ ಭಾರಿ ದೊಡ್ಡ ಕೈಗಳ ಕೆಲಸ ಮಾಡ್ತಾ ಇದೆ. ಯಾವ ಯಾವ ಕೈಗಳು, ಯಾವ ರೀತಿ ಕೆಲಸ ನಡೀತಾ ಇದೆ, ತೆರೆ ಹಿಂದೆ ನಡೀತಾ ಇರುವಂತಹ ಅಸಲಿ ಕತೆ ಏನು, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರು ಆಚೆ ಬರುವ ದಿನಾಂಕ ಯಾವುದು, ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ದಿನಾಂಕ ಸ್ಪಷ್ಟಪಡಿಸದೇ ಇದ್ರು ಆ ದಿನಾಂಕದ ತಿಂಗಳನ್ನ ಇಲ್ಲಿ ಬಹಿರಂಗವಾಗಿ ಸ್ಪಷ್ಟಪಡಿಸ್ತೇನೆ. ಬನ್ನಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರು ಜೂನ್ 11ನೇ ತಾರೀಕು ಅರೆಸ್ಟ್ ಆಗ್ತಾರೆ 2024ರಲ್ಲಿ. ಆದ್ರೆ ಅದರ ನಂತರದಲ್ಲಿ ಎಲ್ಲರೂ ಕೂಡ ದರ್ಶನ್ ರವರನ್ನ ಒಳಗೆ ಹಾಕಿಸೋದು ಹೇಗೆ, ದರ್ಶನ್ ರವರಿಗೆ ಶಿಕ್ಷೆ ಕೊಡಿಸೋದು ಹೇಗೆ ಅನ್ನುವಂಥದ್ದನ್ನ ನೋಡ್ತಾ ಬಂದ್ರು. ಆದ್ರೆ ಯಾವ ತಂಡವೂ ಕೂಡ ದರ್ಶನ್ ರವರನ್ನ ಬಿಡಿಸಿಕೊಂಡು ಬರುವ ಲೆಕ್ಕಾಚಾರದಲ್ಲಿ ಇರಲಿಲ್ಲ. ದರ್ಶನ್ ರವರನ್ನ ಇನ್ನಷ್ಟು ಶಿಕ್ಷೆಗೆ ಗುರಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರಗಳು ಅಚಲಿಕವಾಗಿ ನಡೀತಾ ಬಂದವು. ಆದ್ರೆ ಈಗ ತೆರೆ ಹಿಂದೆ ನಡೀತಾ ಇರುವಂತಹ ಕೆಲವು ಅಸಲಿ ಸತ್ಯಗಳು ನಿಮ್ಮ ಮುಂದೆ ಬಯಲಾಗ್ತವೆ. ಯಾವ ಯಾವ ರಾಜಕಾರಣಿಗಳ ಅಸಲಿ ಕಥೆಯಲ್ಲಿ ನಿಮ್ಮ ಮುಂದೆ ಅವರ ಹೆಸರನ್ನ ಪ್ರಸ್ತಾಪ ಪಡಿಸ್ತೇನೆ. ಮೊದಲನೇದಾಗಿ ಹೆಸರುಗಳನ್ನ ಪ್ರಸ್ತಾಪ ಪಡಿಸುವಕ್ಕಿಂತ ಮುಂಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ಕುರಿತು ಹಿಂದೆ ಇರುವಂತಹ ಕೆಲವು ಅಸಲಿ ಸತ್ಯಗಳನ್ನ ನಿಮಗೆ ಬದಲು ಹೇಳ್ತಾ ಹೋಗ್ತೇನೆ. ದರ್ಶನ್ ರವರು ಬಹಳ ಆತ್ಮೀಯವಾಗಿರುವಂತಹ ಕೆಲವು ರಾಜಕಾರಣಿಗಳು, ಕೆಲವು ಅವರ ಹೆಸರನ್ನ ಪ್ರಸ್ತಾಪ ಪಡಿಸೋದಿಲ್ಲ, ಕೆಲವು ರಾಜಕಾರಣಿಗಳ ಕೈವಾಡದಿಂದಲೇ ದರ್ಶನ್ ಇವತ್ತು ಜೈಲಿನಲ್ಲಿದ್ದಾರೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಗಾಂಧಿನಗರದಲ್ಲಿ ಅಲೆಗೆ ಬಂತು, ಮುಂಚೆಲೆಗೆ ಬಂತು. ಆ ನಾಯಕರು ಯಾರು? ಆ ನಾಯಕರಲ್ಲಿ ಒಬ್ಬ ಸಂಬಂಧಿಕ ಈ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಭಾಗಿಯಾಗಿದ್ದ ಅನ್ನುವ ಕೆಲವು ವಾದ ವಿವಾದಗಳು. ಯಾರಾತ? ಆತ ಹೊರಗುಳಿದಿರೋದು ಯಾಕೆ, ದರ್ಶನ್ ಒಳಗಿರೋದು ಯಾಕೆ ಅನ್ನೋದನ್ನ ಸ್ಪಷ್ಟವಾಗಿ ಪಾಯಿಂಟ್ ಮೂಲಕ ಕೆಲವು ರಾಜಕಾರಣಿಗಳು ವಕೀಲರನ್ನ ನೇಮಕ ಮಾಡುವ ಮೂಲಕ ದರ್ಶನ್ ರನ್ನ ಆಚೆ ತರುವ ತಯಾರಿ ನಡೆದಿದೆಯಾ? ದರ್ಶನ್ ರವರು 2027 ಜನವರಿಯಲ್ಲಿ ದರ್ಶನ್ ರವರನ್ನ ಬಹು ದೊಡ್ಡದಾಗಿ ಹೊರಗೆ ತರುವಂತಹ ಅಸಲಿ ಸತ್ಯಗಳು ಬಯಲಾಗ್ತಾ ಹೋಗುತ್ತೆ. ಸತ್ಯ ದರ್ಶನ್ ರವರನ್ನ ಹೊರಗೆ ತರೋದಕ್ಕೆ ಇರುವಂತಹ ಅಸ್ತ್ರವಾಗಿ ಮಾಡಿಕೊಂಡಿರುವಂತಹ ಪ್ರಬುದ್ಧ ಕೈ ಯಾವುದು ಗೊತ್ತಾ? ಅದೇ ಯಾವಾಗಲೂ ಕೂಡ ವೇದಿಕೆ ಮೇಲೆ ಮಾತನಾಡುತ್ತಲ್ಲ, ತಡೀರಿ ಕಾಯಿರಿ ಅಂತ ಹೇಳುತ್ತಲ್ಲ, ಅದೇ ಕೈಗಳು ಕಾಯ್ತಾ ಇದೆ. ಯಾಕೆ ಗೊತ್ತಾ? ದರ್ಶನ್ ಆಚೆ ಕಡೆ ಬಂದ್ರೆ ದರ್ಶನ್ ರವರ ಕೈಯಿಂದ 7 ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಯುತ್ತೆ. ಇದು ಕೂಡ ನಿಮ್ಮ ತಲೆಯಲ್ಲಿರಲಿ. 7 ಕ್ಷೇತ್ರ, ಬಹು ದೊಡ್ಡದಾಗಿರುವಂತಹ ಕ್ಷೇತ್ರಗಳಲ್ಲಿ, ಹಾಸನದ ಸುತ್ತಮುತ್ತಿನಲ್ಲಿ ದರ್ಶನ್ ರವರ ಕೈಯಿಂದ 6-7 ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸುವ ಲೆಕ್ಕಾಚಾರ. ಈ ಒಂದು ವಿಚಾರ ಸದ್ಗತಿಗಳು ಕೂಡ ಹೊರಗಡೆ ಬರ್ತಾ ಇದೆ. ಇನ್ನು ದರ್ಶನ್ ರವರನ್ನ ಆಚೆ ಕಡೆ ಕರೆದುಕೊಂಡು ಬರುವ ಲೆಕ್ಕಾಚಾರವನ್ನ ಹೂಡಿರುವ ತೆರೆ ಹಿಂದೆ ನಡೀತಾ ಇರುವಂತಹ ವಿಚಾರಗಳು ಪಕ್ಕಕ್ಕಿಡೋಣ. DK ಶಿವಕುಮಾರ್ ಪ್ರತಿ ಮಾಹಿತಿಗಳನ್ನ ಕಲೆ ಹಾಕುವಂತ ನಾಯಕ. ಅಷ್ಟೇ ಅಲ್ಲದೆ ಅವರ ವೇದಿಕೆಗಳ ಮುಂಭಾಗದಲ್ಲಿ ಡಿ ಬಾಸ್ ಅನ್ನೋ ಘೋಷಣೆಗಳು ಮುಗಿಲು ಮುಟ್ಟದಾಗ ಒಂದು ಸಣ್ಣ ಸ್ಮೈಲ್, ಕಾಯಿರಿ ಅನ್ನುವಂತಹ ಮಾತಿನ ಮೂಲಕ ಹೇಳುವ ಭಾಷೆ. ಈ ರಣರೋಚಕವಾಗಿರುವಂತಹ ಒಂದು ವೇದಿಕೆ ಮಾತ್ರ ಸಿದ್ಧವಾಗ್ತಾ ಇದೆ. ದರ್ಶನ್ ರವರನ್ನ ಆಚೆ ಕಡೆ ಕರೆದುಕೊಂಡು ಬರುವ ವೇದಿಕೆ ಶೀಘ್ರದಲ್ಲೇ ಲೆಕ್ಕಾಚಾರವನ್ನು ಹಾಕಲಿದೆ. ಅವರು ಆಚೆ ಕಡೆ ಬಂದ ತಕ್ಷಣ ಅವರನ್ನ ಆರಾಮವಾಗಿರ್ಲಿಕ್ಕೆ ಬಿಡಬಹುದು ಅನ್ನುವ ಪ್ರಶ್ನೆ ಮೂಡುತ್ತೆ. ಆದ್ರೆ 2028 ಚುನಾವಣೆಯಲ್ಲಿ 7 ಕ್ಷೇತ್ರಗಳಲ್ಲಿ, ಹಾಸನದ ಸುತ್ತಮುತ್ತ 7 ಕ್ಷೇತ್ರಗಳಲ್ಲಿ ಪ್ರಚಾರದ ಕಣಕ್ಕಿಳಿಸ್ತಾರೆ ದರ್ಶನ್ ರವರನ್ನ. ಈ ಮಾತು ಮುಂಚೆಯೇ ಆಗುತ್ತಾ, ದರ್ಶನ್ ರವರು ಆಚೆ ಕಡೆ ಬರೋಕಿನ್ನ ಮುಂಚೆಯೇ ಈ ಒಂದು ಮಾತುಕತೆ ನಡೆಯುತ್ತಾ ವಿಜಯಲಕ್ಷ್ಮಿಯವರ ಜೊತೆಗೆ ಅನ್ನುವ ಲೆಕ್ಕಾಚಾರಗಳು ಬಟಾಬಯಲಾಗ್ತಾ ಇದೆ. ಇನ್ನು 3 ರಾಜಕಾರಣಿಗಳ ಕೈವಾಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ವೇದಿಕೆ ಸಿದ್ಧವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ
ಅವರ ಹೆಸರನ್ನು ನಾನು ಪ್ರಸ್ತಾಪ ಪಡಿಸೋದಿಲ್ಲ. ಮತ್ತು ಅಷ್ಟೇ ಅಲ್ಲದೆ ಇನ್ನು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರುವಂತಹ ಕೆಲವು ಪ್ರಮುಖ ವಿಷಯಗಳಿವೆ. ಮೈಸೂರಿನಲ್ಲಿ ದರ್ಶನ್ ರವರನ್ನ ಅರೆಸ್ಟ್ ಮಾಡಲಾಗಿತ್ತು ಜೂನ್ 11, 2024ರಲ್ಲಿ. ಆದರೆ ದರ್ಶನ್ ರವರ ಬೆನ್ನು ಹಿಂದೆ ನಿಂತು ನಾವಿದ್ದೇವೆ ಅಂತ ಹೇಳುವ 2 ರಾಜಕಾರಣಿಗಳು ಮತ್ತು ನಾನು ನಿನ್ನ ಮಾತೃ ಸಮಾನಳು ಅನ್ನುವಂತಹ ಇನ್ನೊಬ್ಬ ರಾಜಕಾರಣಿಯ ಲೆಕ್ಕಾಚಾರಗಳು ಬಯಲಾಗತ್ತೆ ಜನವರಿಯಲ್ಲಿ. ಇದು ನಿಮ್ಮ ತಲೆಯಲ್ಲಿ, ಅಭಿಮಾನಿಗಳ ಗುರಿಯಲ್ಲಿ ಇರಲಿ. ಜನವರಿಯಲ್ಲಿ 2027 ಜನವರಿಯಲ್ಲಿ ನಟ ದರ್ಶನ್ ರವರು ಜೈಲಿಗೆ ಯಾಕೆ ಹೋದ್ರು, ಹೇಗೆ ಹೋದ್ರು ಅನ್ನೋದು ಕೂಡ ಸ್ಪಷ್ಟವಾಗತ್ತೆ. ಇದು ಒಂದು ಕಡೆ ಇರಲಿ. ಇನ್ನು ನ್ಯಾಯಾಲಯ ಕೊಟ್ಟಂತ ಸಮಯ ಕೇವಲ 7 ತಿಂಗಳಿದೆ. 7 ತಿಂಗಳ ಒಳಗಾಗಿ ಸಾಕ್ಷ್ಯವನ್ನ ಪ್ರಕಟಿಸಬೇಕು. ದರ್ಶನ್ ರವರು ನಿರಪರಾಧಿಯೋ ಅಪರಾಧಿಯೋ ಅನ್ನೋ ಲೆಕ್ಕಾಚಾರಗಳು ಬಯಲಾಗುತ್ತವೆ ನ್ಯಾಯಾಲಯದ ಮೂಲಕವೇ. ಈಗ ಅಷ್ಟರಲ್ಲಿ ಸಾಕ್ಷಿಗಳು ಪ್ರದೋಷ್, ವಿನಯ್, ಮತ್ತೋರ್ವ ಮಾಪಿ ಸಾಕ್ಷಿ, ಮತ್ತೊಂದು ಕಡೆ ದರ್ಶನ್ ರವರ ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೆ ಬೆದರಿಕೆ ಹಾಕಿರುವ ಲೇಡಿ ಅಂತೆಲ್ಲ ಮಧ್ಯದಲ್ಲಿ ನೀವು ಕೇಳಿರ್ತೀರಿ. ಆದ್ರೆ ಆ ಲೇಡಿ ಹಲ್ಚಲ್ ಗಪ್ಚುಪ್ ಆಗಿರೋದು ಯಾಕೆ ಗೊತ್ತಾ? ಇದರಲ್ಲೂ ಪಾಯಿಂಟ್ಸ್ಗಳಿದೆ. ನಿಮ್ಮ ಮುಂದೆ ಇರ್ತಕ್ಕಂತಹ ಲೆಕ್ಕಾಚಾರದ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಆದರೆ ನನ್ನ ಮತ್ತು ದರ್ಶನ್ ರವರ ಅಭಿಮಾನಿಗಳ ಮಧ್ಯದಲ್ಲಿ, ನನ್ನ ಮತ್ತು ದರ್ಶನ್ ಸರ್ ಅವರ ಅಭಿಮಾನಿಗಳ ಮಧ್ಯದಲ್ಲಿ ಬಹಳ ಬಾಂಧವ್ಯ ಇದೆ. ಅವರು ಯಾವಾಗಲೂ ನನಗೆ ಸ್ಪಷ್ಟವಾಗಿ ಹೇಳಿರ್ತಾರೆ, ಇರುವಂತಹ ಲೆಕ್ಕಾಚಾರವನ್ನು ಬಿತ್ತರಿಸಬೇಡಿ, ಇರುವಂಥದ್ದನ್ನು ಓಪನ್ ಆಗಿ ಹೇಳಬೇಡಿ ಅಂತ. ಹಾಗಾಗಿ ಅವರ ಹೆಸರುಗಳನ್ನು ಪ್ರಸ್ತಾಪ ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಏನ್ ಆಗ್ತಿದೆ ಅಂತ ನಿಖರವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾನು ಹೇಳಿರುವಂತ ಲೆಕ್ಕಾಚಾರಗಳು ನೀವು ಆಲಿಸಿ ನೋಡಿದ್ರೆ ಪಕ್ಕಾ ನಿಮಗೆ ಗ್ಯಾರಂಟಿ ಆಗುತ್ತೆ ಏನ್ ನಡೆಯುತ್ತೆ ಅಂತ. ಈಗ ಕ್ಲಿಯರ್ ಆಗಿ ನಿಮಗೆ ಮಗದೊಮ್ಮೆ ಪ್ರಸ್ತಾಪ ಪಡಿಸ್ತೀನಿ. ಇದನ್ನು ನೀವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಏನೇನ್ ನಡೆಯುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ ನೋಡಿ. ಜನವರಿಯಲ್ಲಿ ದರ್ಶನ್ ರವರನ್ನ ಜೈಲಿಗೆ ಹೋಗುವ ಹಾಗೆ ಮಾಡಿದರ ಲೆಕ್ಕಾಚಾರದ ಪರಿಣಾಮ 2027 ಜನವರಿಯಲ್ಲಿ ಅವರ ಹೆಸರು ಉಲ್ಲೇಖ ಆಗುತ್ತೆ. ಬಹಿರಂಗವಾಗಿ ಆತ್ಮೀಯರಿಂದಲೇ ದರ್ಶನ್ ರವರಿಗೆ ಚೂರಿ ಬಿದ್ದಿದ್ದು ಬಹಿರಂಗ ಆಗುತ್ತೆ. ಇನ್ನೊಂದು ಕಡೆ ರಾಜಕೀಯ ಲೆಕ್ಕಾಚಾರದ ವೇದಿಕೆ ಸಿದ್ಧವಾಗ್ತಾ ಇದೆ. ದರ್ಶನ್ ರವರು ಪ್ರಚಾರದ ಕಣಕ್ಕಿಳಿತಾರೆ. ಇದನ್ನ ವಿಜಯಲಕ್ಷ್ಮಿ ಒಪ್ಪಿಕೊಂಡರೆ ದರ್ಶನ್ ರವರು ಆಚೆ ಬರ್ತಾರೆ ಅನ್ನುವುದು ಸಾರ್ವಜನಿಕ ವಲಯದಲ್ಲಿ ಎತ್ತಿರುವಂತಹ ಭಾರಿ ದೊಡ್ಡ ಚರ್ಚೆ. ಈ ಚರ್ಚೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಲಾಗ್ತಾ ಇದೆ. ನೋಡೋಣ. ಇನ್ನಷ್ಟು ನಿಖರವಾಗಿ ಹೇಳದಿದ್ದರೂ ನಿಖರತೆಗೆ ಸಮೀಪವಾಗಿರುವಂತಹ ವಿಶ್ಲೇಷಣೆಯನ್ನ ಭಾರಿ ದೊಡ್ಡ ಮಟ್ಟದಲ್ಲಿ ಸೆಪ್ಟೆಂಬರ್ ತಿಂಗಳು 15ನೇ ತಾರೀಕು ಮತ್ತೆ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತೇನೆ. ನಿಖರವಾಗಿ ಹೇಳದಿದ್ದರೂ, ನಿಖರತೆಯಿಂದ ನಾನು ನಿನಗೆ ವಿಶ್ಲೇಷಣೆ ಮಾಡದಿದ್ದರೂ ನ್ಯಾಯಯುತವಾಗಿ ಅರ್ಥಪೂರ್ಣವಾಗುವ ಹಾಗೆ ವಿಶ್ಲೇಷಣೆಯನ್ನು ಕೊಡ್ತೇನೆ. ಭಾರಿ ದೊಡ್ಡ ಮಟ್ಟದಲ್ಲಿ ದರ್ಶನ್ ರವರನ್ನ ಆಚೆ ಕರ್ಕೊಂಡು ಬರುವಂತಹ ವೇದಿಕೆ ಸಿದ್ಧವಾಗಿದೆ. ಅಭಿಮಾನಿಗಳು ಹೋದ ಕಡೆಯಲ್ಲೆಲ್ಲ ಡಿ ಬಾಸ್ ಅನ್ನುವ ಘೋಷಣೆಯನ್ನ ಮುಳುಗಿಸಬೇಡಿ ಅನ್ನುವ ಲೆಕ್ಕಾಚಾರವನ್ನು ತಲೆನಿಟ್ಕೊಳ್ಳಿ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹಲಚಲ್ ಸೃಷ್ಟಿಯಾಗ್ತಾ ಇದೆ. ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗಿರುವುದು ಅಭಿಮಾನಿಗಳು. ಇದನ್ನು ನಿಯಂತ್ರಣಕ್ಕಿಟ್ಟುಕೊಳ್ಳಿ. ದರ್ಶನ್ ರವರು 2027 ಜನವರಿಯ ನಂತರದಲ್ಲಿ ಅದ್ಭುತವಾಗಿ ನಿರಪರಾಧಿಯಾಗಿ ಹೊರಗಡೆ ಬರುತ್ತಾರೆ ಅಥವಾ ಬರಲಿ ಎಂಬ ಭಾವನೆಗಳ ಮೂಲಕ ನಾವಿವತ್ತು ಕಾಯ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕಾನೂನಿನ ಮೂಲಕವೇ ನಿರಪರಾಧಿ ಕರುನಾಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನುವ ಹಲ್ಚಲ್ ಸೃಷ್ಟಿ ಮಾಡೋದಕ್ಕೆ ಈಗಾಗಲೇ ಸಾವಿರಾರು ದಿಕ್ಕುಗಳಲ್ಲಿ ವೇದಿಕೆಗಳು ತಯಾರು ನಡೆಸ್ತಾ ಇದ್ದಾರೆ.
ಆದರೆ ಸಾರ್ವಜನಿಕ ವಲಯದಲ್ಲಿ ಬಂದಿರುವಂತಹ ಅಷ್ಟೂ ಸುದ್ದಿಗಳು ಈಗ ಪ್ರಸಾರ ಆಗಿದ್ದಾವೆ. ಈ ಲೆಕ್ಕಾಚಾರಗಳು ನಿಮ್ಮ ಮುಂದೆ ಬಹಿರಂಗವಾಗಿ ಹೇಳಿದ್ದೇನೆ. ಮತ್ತಷ್ಟು ಸುದ್ದಿಗಳನ್ನು ನಾನು ಇಲ್ಲಿ ಬಿತ್ತರಿಸಬೇಕಾಗಿತ್ತು. ಆದರೆ ಅಭಿಮಾನಿಗಳ ಬೇಡವಿಕೆ, ಅಂದ್ರೆ ಅಭಿಮಾನಿಗಳು ಬೇಡ ಎನ್ನುವ ಕೆಲವು ನಿಖರ ಸುದ್ದಿಗಳನ್ನ ಬದಿಗಿಟ್ಟಿದ್ದೇನೆ, ಇಲ್ಲಿ ಪ್ರಸ್ತಾಪಿಸಿಲ್ಲ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ದರ್ಶನ್ ರವರ ಅಭಿಮಾನಿಗಳಿಗೆ, ನಮ್ಮ ದಾಸ ದರ್ಶನ್ ರವರ ಅಭಿಮಾನಿಗಳಿಗೆ ಒಂದು ಮಾತ್ರ ಸ್ಪಷ್ಟಪಡಿಸ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಹೋದ ಕಡೆಯಲ್ಲೆಲ್ಲ ಡಿ ಬಾಸ್ ಅನ್ನುವ ಘೋಷಣೆ ಬೀಳಬಾರದು. ಯಾಕೆ ಎನ್ನುವಂಥದ್ದನ್ನ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳಬಹುದು, ಆದರೆ ಅದನ್ನ ಹೇಳಿದರೆ ಚೆನ್ನಾಗಿರೋದಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಈಗಾಗಲೇ ವೇದಿಕೆ ತಯಾರಿ ನಡೀತಾ ಇದೆ. ಆ ವೇದಿಕೆ ಯಾರ ಅಧೀನದಲ್ಲಿದೆ. ಅದರಲ್ಲಿ 4 ರಾಜಕಾರಣಿಗಳು ಮುಖ್ಯವಾಗಿದ್ದಾರೆ. ಹಾಸನವನ್ನು ಸಂಪೂರ್ಣ ಹತ್ತಿಕ್ಕುವ ಲೆಕ್ಕಾಚಾರದಲ್ಲಿ ಹಾಸನದಲ್ಲಿ ದಾಸನ ಎಂಟ್ರಿಯನ್ನ ಮಾಡಿ ಹಾಸನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ 2028ರ ಚುನಾವಣೆಯನ್ನ ಎದುರಿಸುವ ಲೆಕ್ಕಾಚಾರದಲ್ಲಿ ಈಗ ದರ್ಶನ್ ಆಚೆ ಕಡೆ ಬರುವ ವೇದಿಕೆ ಸಿದ್ಧವಾಗ್ತಾ ಇದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಬಹುದೊಡ್ಡ ಚರ್ಚೆಯಾಗ್ತಾ ಇದೆ. ನೋಡೋಣ, ಕಾದು ನೋಡೋಣ. ಆತುರ ಬೇಡ. ಹಿಂದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಮುಂದಿನ ಮಾಹಿತಿಗಳೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.